ಈಗಾಗಲೇ ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಂಡು ಭಾಳ ಚಲ್ಪಡಿಸ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಟೈಮ್ ಅದರಲ್ಲೂ ಬಜರಂಗಿ ಅನ್ನುವಂಥ ಒಂದು ಬಲಿಷ್ಠವಾದಂಥಂದು ಹಿಂದುತ್ವ ನಿಲುಗಟ್ಟಿನಲ್ಲಿ ಹೋರಾಟ ಮಾಡಿದರು. ನಮ್ಮ ಮೋದಿಯವ್ರಿಗೆ ಗೆಲುವು ಸಿಕ್ಕಿರಲಿಲ್ಲ. ಕಾರಣ ಒಂದು ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿದ್ರು. ನಂತರದಲ್ಲಿ ಒಳಗೆ ತೊಗೊಂಡ್ರು. ಅದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಒಳ್ಳೆಯ ರಿಸಲ್ಟ್ ಕೊಡ್ತು ಅನ್ನೋದು ಅಷ್ಟು ಸತ್ಯ. ಆದರೆ ಯತ್ನಾಳ ಕಟು ವಿರೋಧದಿಂದಾಗೆ ಈ ಅಧ್ಯಕ್ಷ ಸ್ಥಾನ ಘೋಷಣೆ ಆಗದ, ರಾಜ್ಯಾಧ್ಯಕ್ಷ ಸ್ಥಾನ ಘೋಷಣೆ ಆಗ ಹಾಗೆ ಮುಂದುವರಿತಾ ಇತ್ತು. ಅದಕ್ಕೆ 3 ಕಾರಣೀಪುರುಷರು BL ಸಂತೋಷ್ ಅವರು ಅಂತೇಳಿ ಒಂದಿಷ್ಟು ವಾದಗಳು ಇದ್ದು. ಮತ್ತು ಭಾಳಷ್ಟು BJPಯಲ್ಲಿಯ ಯಡಿಯೂರಪ್ಪ ವಿರೋಧಿಗಳು ಅವರವ್ರ ಹಿಂದೆ ಇವರಿದ್ದಾರೆ ಅನ್ನುವಂಥ ಮಾತುಗಳು ಇದ್ದು. ಆದರೆ ಇವತ್ತು ಅದು ಮಾಡಿದ್ರಿಂದಾಗೆ ಇವತ್ತು ಕಾಂಗ್ರೆಸ್ ಭಾಳ ಎಚ್ಚರಿಕೆ ವಹಿಸಬೇಕಾಗಿದೆ. ಜೊತೆಗೆ DKC ಅವ್ರನ್ನ ಕಣ್ಣಿಡಬೇಕಾಗಿರುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದರೆ DKC ಅವ್ರಿಗೆ ಸಹಜ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, ಮೋಸ್ಟ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂಗಾದ್ರೆ ಹೋಗ್ತಾರೇನೋ ಅನ್ನೋಂಥ ಒಂದು ಪ್ರಶ್ನೆ ಅದು. ಈ ಪ್ರಶ್ನೆಗೆ ಮುಗುಳನಾಗಿ ಉತ್ತರ ಕೊಟ್ಟು ಇಲ್ಲ ಅಂತ ಹೇಳ್ತಾ ಇದ್ದಾರೆ DKC ಅವರು. ಇದು ಸಮಸ್ಯೆಗೆ ಕಾರಣ ಆಗ್ಯದ. ಈಗಾಗಲೇ ಶಾ ಅವ್ರಿಗೆ ಭೇಟಿಯಾಗಿದ್ದಾರೆ, ಮೋದಿಯವ್ರಿಗೂ ಭೇಟಿಯಾಗಿದ್ದಾರೆ ಅನ್ನುವಂಥ ವಾರ್ತೆಗಳು ಇದ್ದಾವೆ. ಅಂದಾಗ ಕಾಂಗ್ರೆಸ್ ಕರ್ನಾಟಕದಲ್ಲೇ ಬಿಹಾರ ಚುನಾವಣೆ ನಂತರ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದನ ಅನ್ನೋದು ಇವತ್ತು ಅತ್ಯಂತ ತೀವ್ರವಾಗಿ ಚರ್ಚೆ ಆಗುತ್ತಿರೋಂಥ ವಿಷಯ. ಇದು ನಿಜವೇ ಆಗಿದ್ದರೆ